ನಮಸ್ತೆ ಯೂನಿವರ್ಸ್ ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡ. 111 ಅನ್ನೋದನ್ನು ತೆಗೆದಿದ್ದೆ, ಮತ್ತೆ ಸೇರಿಸ್ಕೊಂಡಿದ್ದೀನಿ. ಇದು ನನ್ನ ಚಾನಲ್ ನೇಮು. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ತಾವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಬೆಲ್ ಐಕನ್ನ ಒತ್ತಿ ಅಂತ ಕೇಳ್ಕೊಳ್ತಾ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ. ನಿಮ್ಮ ಕಮೆಂಟಿಂದ ನಮಗೆ ಇನ್ನಷ್ಟು ರೀಡಿಂಗ್ನ ಮಾಡಬೇಕು ಅನ್ನೋ ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ. ಅದಕ್ಕೋಸ್ಕರ ರೀಡಿಂಗ್ನ ಶುರು ಮಾಡೋಣ. ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ನಿಮ್ಮ ಸದ್ಯದ ಒಂದು ಆಲೋಚನೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಡಿವೈನ್ ಮೂಲಕ ಟ್ಯಾರೋ ಕಾರ್ಡಿಂದ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ತಿಳ್ಕೊಳ್ಳೋಣ. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪ್ರಸ್ತುತ ಒಂದು ಭಾವನೆ ಏನು ಅಂತ ಹೇಳಿದ್ರೆ, ಪ್ರೆಸೆಂಟ್ ನೀವು ಏನು ಆಲೋಚಿಸ್ತಾ ಇದ್ದೀರಾ ಅಂತ ಅಂದರೆ, ನೀವು ಏನೋ ಒಂದು ಹಳೆಯ ವಿಷಯನ ನೀವು ಮೆಲ್ಕಾಕ್ತಾ ಇರ್ಬೋದು. ಸಂಬಂಧಗಳು ಒಡೆದೋಗಿರೋದ್ರ ಬಗ್ಗೆ, ಅಥವಾ ಹಣಕಾಸು ಪರಿಸ್ಥಿತಿ, ಫ್ಯಾಮಿಲಿ ಸರಿ ಮಾಡ್ಕೊಳ್ಳೋದು. ಇಲ್ಲಿ ಲವರ್ ಕಾರ್ಡ್ ಬಂದಿರೋದ್ರಿಂದ ಒಂದು ಹೊಸ ಪ್ರೀತಿ, ಮದುವೆ ಬಗ್ಗೆ ಇರ್ಬೋದು. ಈ ಮದುವೆ ಆದರೆ ಫ್ಯಾಮಿಲಿನ ಎಲ್ಲರನ್ನೂ ಹೇಗೆ ಪ್ರೀತಿಯಿಂದ ನಿಭಾಯಿಸೋದು, ಎಲ್ಲನೂ ಹ್ಯಾಪಿಯಾಗಿ ಹೇಗೆ ಫ್ಯಾಮಿಲಿನ ತಗೊಂಡೋಗೋದು ಅನ್ನೋ ಒಂದು ಚಿಂತನೆ ಇರಬಹುದು. ಕೆಲವರು ತಮ್ಮ ಪ್ರೀತಿ, ಹಿಂದಿನ ಯಾವುದೋ ಒಂದು ಹಳೆ ಪ್ರೀತಿ ಬಗ್ಗೆ ಮನಸ್ಸು ಮುರಿದಿರೋದಿರ್ಬೋದು, ಅದ್ರ ಬಗ್ಗೆ ಆಲೋಚಿಸ್ತಾ ಇರ್ಬೋದು. ನೋಡಿ, ಕಳೆದೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲೂ ಅಷ್ಟೇ, ಹಿಂದೆ ಗ್ರೋತ್ ಇದೆ, ಆದರೆ ಮುಂದೆ ಯೋಚನೆ ಮಾಡ್ತಾ ಇದ್ದೀರಾ. ಮುಂದೆ ನೋಡಿಕೊಂಡು ನಿಮ್ಮ ಬೆನ್ನಿಂದನೇ ನಿಮಗೆ ಗ್ರೋತ್ ಇದೆ. ಇಲ್ಲೂ ನೋಡಿ, ಬೆನ್ನಿಂದನೇ ನಿಮಗೆ ಅಲ್ಲಿ 2 ಕಪ್ಸ್ ಇದೆ. ಯಾವುದೋ ಕಳೆದೋಗಿರೋ ಕಪ್ ಬಗ್ಗೆ ನೀವು ಚಿಂತೆ ಮಾಡ್ತಾ ಇದ್ದೀರಾ ಅಂತ ಅನ್ನೋದು. ಡಿವೈನ್ ನಿಮ್ಗೆ ಏನು ಹೇಳ್ತಿದ್ದಾರೆ ಅಂದರೆ, ಹೀಲ್ ಮಾಡ್ಕೊಳ್ಳಿ. ನಿಮ್ಮ ಹೃದಯನ ತೆರೀರಿ, ನಿಮ್ಮ ಥರ್ಡ್ ಐನ ಓಪನ್ ಮಾಡಿ, ಆ ಅರಿವಿಗೆ ಬನ್ನಿ. ನೀವು ಒಂದು ನಿಮ್ಮ ಮಾನಸಿಕ ಒಂದು ಸ್ಥಿಮಿತನ ಕಳ್ಕೊಬೇಡಿ, ಖಿನ್ನತೆಗೆ ಒಳಗಾಗಬೇಡಿ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದಾರೆ. ಬ್ಯಾಲೆನ್ಸಿಗೆ ತಗೊಬನ್ನಿ. ಆ ಅರಿವಿಗೆ ದ ಫೂಲ್ ಕಾರ್ಡ್ ಏನಂದರೆ, ಆ ಜ್ಞಾನಕ್ಕೆ ಬನ್ನಿ. ನೋಡಿ, ಇಲ್ಲಿ ನಿಂದೆನೆ ಇನ್ನೊಂದು ಪ್ರೀತಿ ಇದೆ, ನಿಯತ್ತಾಗಿರೋ ಒಂದು ಪ್ರೀತಿ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಲ್ಲಿ ಜಸ್ಟಿಸ್ ಇದೆ. ಹೊಸ ಪ್ರೀತಿ, ಹೊಸ ಆರಂಭ ಮಾಡಿ ಅನ್ನೋದು. ನೋಡಿ, ಇಲ್ಲೂ 4 ಆಫ್ ವಾಂಡ್ಸ್ ಬಂದಿದೆ. ಮದುವೆ ಸಂಭ್ರಮಗಳು ಇದೆ. ಮುಂದೆ ನಿಮಗೆ ಒಂದು ಆರ್ಥಿಕ ಪರಿಸ್ಥಿತಿ, ನಿಮ್ಮ ಫ್ಯಾಮಿಲಿಲಿ ಒಂದು ಆರ್ಥಿಕ ಪರಿಸ್ಥಿತಿ ಸಮೃದ್ಧಿ ಆಗುತ್ತೆ. ಎಲ್ಲರೂ ಪ್ರೀತಿಯಿಂದ ಸಾಮರಸ್ಯದಿಂದ ಇರ್ಬೋದು. ಇಲ್ಲೂ ಕೂಡ 10 ಆಫ್ ಕಪ್ಸ್, ನಿಮ್ಮ ಬಾಂಧವ್ಯಗಳಲ್ಲಿ ಒಂದು ಸಾಮರಸ್ಯ, ಒಂದು ಭಾವನಾತ್ಮಕ ಸಂಬಂಧ ಎಲ್ಲ ಹ್ಯಾಪಿಯಾಗಿರುತ್ತೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಥರ ಮನ್ಸು ನೋವು ಮಾಡಿಕೊಂಡು, ಕಳೆದೋಗಿರೋ ಬಗ್ಗೆ ಯೋಚನೆ ಮಾಡಿಕೊಂಡು, ಅಥವಾ ಕಳೆದೋಗಿರೋ ಪ್ರೀತಿ ಬಗ್ಗೆ ಹಳೆ ನೆನಪುಗಳು ಮೆಲ್ಕಾಕೊಂಡು ಖಿನ್ನತೆಗೆ ಹೋಗಬೇಡಿ, ಹೀಲ್ ಮಾಡ್ಕೊಳ್ಳಿ, ಬ್ಯಾಲೆನ್ಸಿಗೆ ತಗೊಬನ್ನಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ, ಇಲ್ಲೂ ಬ್ಯಾಲೆನ್ಸ್ ಇದೆ. ಜಸ್ಟಿಸ್, ಅದನ್ನು ನ್ಯಾಯಯುತವಾಗಿ ಅದನ್ನು ಬ್ಯಾಲೆನ್ಸಿಗೆ ತಗೊಬನ್ನಿ. ಸ್ವಲ್ಪ ಆಲೋಚನೆ ಮಾಡಿ. ನೋಡಿ, ಇಲ್ಲಿ ಸನ್ ಇದೆ. ಆ ಒಂದು ಅರಿವಿಗೆ ಬನ್ನಿ. ಫೂಲ್ ಆಗಬೇಡಿ, ಫೂಲಿಶ್ನೆಸ್ನ ಬಿಡಿ. ಇಲ್ಲಿ ನಿಮ್ಮ ನೋಡಿ, ಅದು ಕಾಲು ಇದ್ರ ಹತ್ರ ಪ್ರೀತಿ, ಅದು ಹಂಬಲಿಸ್ತಾ ಇದೆ. ಇಲ್ಲೇ ಪ್ರೀತಿ ಇದೆ, ಫೂಲ್ ಆಗಿ ಇಲ್ಲಿ ಹಳ್ಳಕ್ಕೆ ಬೀಳಬೇಡಿ ಅನ್ನೋದನ್ನ
ತಿಳಿಸ್ತಾ ಇದ್ದಾರೆ ನೋಡಿ. ಬ್ಯಾಲೆನ್ಸ್ಗೆ ತಗೊಬನ್ನಿ. ಏನು ನೀವು ಹೃದಯದಲ್ಲಿ ಹೋಲ್ಡ್ ಮಾಡಿಟ್ಕೊಂಡಿದ್ದೀರಾ ಈ ಥರ ದುಃಖ, ಅದನ್ನ ಹೀಲ್ ಮಾಡ್ಕೊಳ್ಳಿ. ಹೀಲ್ ಮಾಡ್ಕೊಳ್ಳಿ. ನಿಮ್ಮ ಥರ್ಡ್ ಐ ಒಂದು ಅರಿವಿಗೆ ಬನ್ನಿ ನೀವು. ಆ ಬೆಳಕಿನ ಹಾದಿನ ಕಂಡ್ಕೊಳ್ಳಿ. ಒಂದು ಆ ದುಃಖ ನೋಡಿ, ಇಲ್ಲಿ ಬ್ಯಾಂಡೇಜ್ಗಳು ಹಾಕೊಂಡು ಒಂದು ಇಲ್ಲಿ ಏನ್ ಹೇಳ್ತಾರೆ ಹ್ಯಾಪ್ ಮೊರೆ ಅಂತ, ಆ ತರ ಒಂದು ಸಂತೋಷ ಇಲ್ದೇನೆ ಖಿನ್ನತೆಗೆ ಒಳಗಾಗ್ಬೇಡಿ. ಹಿಂದೆ ನಿಮ್ ಬೆನ್ನಿಂದೆ ಗ್ರೋತ್ ಇದೆ ನೋಡಿ, ಇಲ್ಲಿ ಚಿಗುರುತ್ತಾ ಇದೆ, ಅದ್ರ ಕಡೆ ಗಮನ ಕೊಡಿ. ಇದು ಮುಂದೆ ಕಳೆದೋಗಿರೋದನ್ನ ನೆನ್ಸ್ಕೊಂಡು ಕುತ್ಕೊಬೇಡಿ. ಹಿಂದೆ ನಿಮ್ಗೆ ಒಂದು ಒಳ್ಳೆ ಭವಿಷ್ಯ ಇದೆ. ಇದು ಕೂಡ ನೋಡಿ, ಬಾಟಮ್ ಆಫ್ ದ ಡೆಕ್ ದ ಲವರ್ ಕಾರ್ಡ್ ಬಂದಿರೋದು. ಇಲ್ಲೂ ಫ್ಯಾಮಿಲಿ 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 ಮದುವೆ, ಇಲ್ಲೂ ಒಂದು ಬಾಲ್ಯದ ಒಂದು ಪ್ರೀತಿ ಅಥವಾ ನೆನಪು ಅದೇ ಇದೆ. ಅದರಿಂದ ಹೊರಗಡೆ ಬನ್ನಿ, ಖಿನ್ನತೆಗೆ ಹೋಗ್ಬೇಡಿ ಅನ್ನೋದು. ಕೆಲವರು ಹಣಕಾಸು ಪರಿಸ್ಥಿತಿ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ಬೋದು, ಇಲ್ಲ ಬಾಂಧವ್ಯಗಳಲ್ಲಿ ಭಿನ್ನಾಭಿಪ್ರಾಯ, ಒಂದು ಬ್ಯಾಲೆನ್ಸ್ ತಪ್ಪಿರ್ಬೋದು, ಇಲ್ಲ ಇತ್ತೀಚೆಗೆ ಸಂಬಂಧಗಳಲ್ಲಿ ಒಂದು ಕೊಳಕು ಅಂತ ಬರ್ತಾ ಇದೆ, ಆ ಒಂದು ಬಾಂಧವ್ಯ ಒಂದು ಅಳಿಸಿರ್ಬಹುದು. ಅದನ್ನೆಲ್ಲ ನೀವು ಸರಿ ಮಾಡ್ಕೊಳ್ಳಿ. ಆ ಖಿನ್ನತೆಗೆ ಹೋಗ್ಬೇಡಿ, ಅದರಿಂದ ಹೊರಗಡೆ ಬನ್ನಿ, ಹ್ಯಾಪಿನೆಸ್ನ ತಗೊಂಡ್ ಬನ್ನಿ. ನೋಡಿ, ಇಲ್ಲೂ ಹ್ಯಾಪಿ, ಖುಷಿ ಪಡ್ತಾ ಇದ್ದಾರೆ, ಇಲ್ಲೂ ಖುಷಿ ಪಡ್ತಾ ಇದ್ದಾರೆ, ಇಲ್ಲೂ ಖುಷಿ ಪಡ್ತಾ ಇದ್ದಾರೆ, ಇಲ್ಲೂ ಖುಷಿ ಪಡ್ತಾ ಇದ್ದಾರೆ. ಡಿವೈನ್ ಒಂದು ಆಶೀರ್ವಾದ ಇದೆ. ಆ ಒಂದು ಖಿನ್ನತೆಯಿಂದ ಹೊರಗಡೆ ಬನ್ನಿ, ಅದನ್ನ ಬ್ಯಾಲೆನ್ಸ್ ತಗೊಬನ್ನಿ. ಜಸ್ಟಿಸ್ ನೋಡಿ, ಇಲ್ಲಿ ಆ ಜಸ್ಟಿಸ್, ಆ ಒಂದು ನ್ಯಾಯಯುತವಾದ ಬ್ಯಾಲೆನ್ಸ್ ನ ನೀವು ತಗೊಂಡ್ ಬನ್ನಿ. ಒಂದು ಹೊಸ ಆರಂಭ ಮಾಡಿ. ಇಲ್ಲೂ ಬ್ಯಾಲೆನ್ಸ್. ಅರಿವಿಗೆ ಬನ್ನಿ, ಆ ಜ್ಞಾನಕ್ಕೆ ಬನ್ನಿ ಅನ್ನೋದು. ಹಿಂದೆ ಕಳೆದೋಗಿದ್ದನ್ನ, ಹಿಂದೆ ಆಗಿರೋದನ್ನ, ಅಥವಾ ಯಾವುದೇ ಒಂದು ಸಂಬಂಧಗಳು ನಿಮ್ದು ಮುರಿದು ಬಿದ್ದಿದ್ರು ಅದನ್ನ ಸರಿ ಮಾಡ್ಕೊಳಕ್ಕಾದ್ರೆ ಅದನ್ನ ಸರಿ ಮಾಡ್ಕೊಂಡು ಹೀಲ್ ಮಾಡ್ಕೊಳ್ಳಿ. ನಿಮ್ಗೆ ಡಿವೈನ್ ಆಶೀರ್ವಾದ ಇದೆ. ಕಳೆದೋಗಿದ್ದನ್ನೇ ನೆನಪು ಮಾಡ್ಕೊಂಡು ಕೂತಿದ್ರೆ ವೇಸ್ಟ್. ಹಿಂದೆ ಒಂದು ನಿಮ್ಗೆ ಉಜ್ವಲವಾದ ಒಂದು ಭವಿಷ್ಯ ಇದೆ, ಅದರಲ್ಲಿ ಗ್ರೋತ್ ಇದೆ. ನೋಡಿ, ಇಲ್ಲೆಲ್ಲ ಚಿಗುರಿದೆ ನೋಡಿ, ಗ್ರೋತ್ ಇದೆ. ಆ ಜ್ಞಾನನ ಪಡ್ಕೊಳ್ಳಿ. ಆ ಅರಿವನ್ನ ನೋಡಿ, ಇಲ್ಲಿ ಅರಿವನ್ನ ಪಡ್ಕೊಳ್ಳಿ. ಇಲ್ಲಿ ಮೂರ್ಖರಾಗೆ ನೋಡಿ, ಇಲ್ಲಿ ಹಳ್ಳ ಸಿಗ್ತಾ ಇದೆ. ಆ ಜ್ಞಾನ ಪಡಿದೇನೆ ಈ ಹಳ್ಳಕ್ಕೆ ಬೀಳ್ಬೇಡಿ. ಇಲ್ಲಿ ಒಂದು ನಿಯತ್ತಾಗಿರೋ ಒಂದು ಪ್ರೀತಿ, ಪ್ಯೂರ್ ಹಾರ್ಟೆಡ್ ಪ್ರೀತಿ ನಿಮಗಾಗಿ ಕಾಯ್ತಾ ಇದೆ. ನಿಮ್ಮ ಹೃದಯದಲ್ಲಿ ಆ ಓಲ್ಡ್ ಮೆಮೊರೀಸ್ ಏನಾದ್ರು ಇದ್ರೆ ಅದನ್ನ ರಿಲೀಸ್ ಮಾಡಿ. ಈ ತರ ಓಲ್ಡ್ ಮಾಡಿಟ್ಕೋಬೇಡಿ, ಬ್ಯಾಲೆನ್ಸ್ ತಗೊಬನ್ನಿ ಅನ್ನೋದನ್ನ. ಆ ಸಂತೋಷ ಎಲ್ಲ ನಿಮ್ಮ ಕಾಲಡಿನೇ ಇದೆ. ದುಡ್ಡಿರ್ಬಹುದು, ಪ್ರೀತಿ, ಮನೆನ ಒಂದು ನಿಭಾಯಿಸುವಂತ ಪ್ರೀತಿ ಇರ್ಬಹುದು. ನೋಡಿ, ಇಲ್ಲೂ ಮನೆ, ಒಂದು ಫ್ಯಾಮಿಲಿ ಎಲ್ಲ ಇದೆ. ಇಲ್ಲೂ ಅಷ್ಟೆ. ಅದೆಲ್ಲ ಆ ಸಂತೋಷ ನಿಮ್ ಕಾಲಡೆನೇ ಇದೆ. ಅದನ್ನ ನೀವು ಒಂದು ಹೊಸ ಆರಂಭ ಮಾಡಿ. ಹಳೇದನ್ನೆಲ್ಲ ಬಿಟ್ಟು ಒಂದು ಹೊಸ ಆರಂಭ ಶುರು ಮಾಡಿ, ನ್ಯಾಯಯುತವಾಗಿ ಒಳ್ಳೆ ಬ್ಯಾಲೆನ್ಸ್ಗೆ ತಗೊಬನ್ನಿ. ಇದು ಬ್ಯಾಲೆನ್ಸ್. ಒಂದು ಇಲ್ಲಿ ಅರ್ಧ ಚಂದ್ರ ಇದೆ, ಇಲ್ಲಿ ಪೂರ್ಣ ಚಂದ್ರ, ಇದು ಕಾಲ್ ಹತ್ರ ಇದೆ. ಅದನ್ನ ಕೆಳಗಡೆ ಹಾಕಿ ಈ ಪೂರ್ಣ ಚಂದ್ರನಾಗೆ ನೀವು ಆ ಜ್ಞಾನನ ತಗೊಂಡ್ ಬನ್ನಿ. ಒಂದು ನೋಡಿ, ಇಲ್ಲಿ ಒಂದು ದುಡ್ಡು, ನೀವು ಏನು ಆರ್ಥಿಕ ಪರಿಸ್ಥಿತಿ ಅದು ಸರಿ ಹೋಗುತ್ತೆ. ಮತ್ತೆ ನಿಮ್ಮ ಒಂದು ಮದ್ವೆ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಹೊಸ ಒಂದು ಆರಂಭ ಶುರುವಾಗ್ತಾ ಇದೆ. ಇಲ್ಲೂ ಇಂಟ್ಯೂಷನ್, ನಿಮ್ಮ ಇಂಟ್ಯೂಷನ್ನ ಬಲ ಮಾಡ್ಕೊಳ್ಳಿ ಅನ್ನೋದೇ ಬಂದಿದೆ. ನಿಮ್ಗೆ ಎಲ್ಲಾನು ಸಮೃದ್ಧಿಯಾಗಿ ಸಿಗ್ತಾ ಇದೆ, ಅಬಂಡೆನ್ಸ್ ಇದೆ. ಮೆಚೂರಿಟಿ ಇಲ್ಲ ನಿಮಗೆ, ಆ ಮೆಚೂರಿಟಿನ ನೀವು ತಗೊಂಡ್ ಬನ್ನಿ. ದ ಎಂಪರರ್. ಈ ತರ ಆಗಿ ನೀವು ಹಿಂಗಾಗ್ಬೇಡಿ ಅನ್ನೋದು.
ಇದು ಏನು ತಲೆ ಕೆಳಗಾಗಿದೆ ಅದನ್ನು ಹೀಗೆ ಸರಿ ಮಾಡ್ಕೊಳ್ಳಿ. ಅದನ್ನು ಸರಿ ಮಾಡಿಕೊಂಡು ಅದನ್ನು ಬ್ಯಾಲೆನ್ಸ್ ಮಾಡೋ ಎಲ್ಲರ ಜೀವನದಲ್ಲೂ ಒಂದು ಕಪ್ಪು ಬಿಳುಪು ಇದ್ದೇ ಇರುತ್ತೆ. ನಾವು ಒಬ್ರಿಗೆ ಒಳ್ಳೆಯವ್ರ ಥರ ಕಂಡ್ರೆ ಇನ್ನೊಬ್ರಿಗೆ ನಾವು ಕೆಟ್ಟವ್ರ ಥರ ಇರ್ಬೋದು. ಆದರೆ ನೀವೇನು ಅಂತ ನಿಮಗೆ ಪ್ರತಿಯೊಬ್ರಿಗೂ ಗೊತ್ತಿರುತ್ತಲ್ವಾ, ಅದನ್ನ ಬ್ಯಾಲೆನ್ಸಿಗೆ ತಗೊಂಡು ಬರೋ ಆ ಒಂದು ಜ್ಞಾನನ ನೀವು ಸಿದ್ಧಿ ಮಾಡ್ಕೊಳ್ಬೇಕು ಅನ್ನೋದು. ನೋಡಿ, ಇಲ್ಲಿ ಜಗಲ್ ಮಾಡ್ತಾ ಇದ್ದಾರೆ, ಹೊರೆ ಹೊತ್ಕೊಂಡಿದ್ದಾರೆ. ಅದನ್ನೆಲ್ಲ ಏನು ನಿಮ್ಮಲ್ಲಿ ಆ ಸ್ಟ್ರೆಸ್ ಇದೆ ಅದನ್ನೆಲ್ಲ ಕೆಳಗಡೆ ಇಳಿಸಿ ನಿಮ್ಮಲ್ಲಿ ಒಂದು ಬ್ಯಾಲೆನ್ಸ್ಗೆ ತಗೊಬನ್ನಿ. ಆ ಚಾರಿಯೇಟ್ ನೀವಾಗಿ ಅನ್ನೋದು. ಆ ಸಂಸಾರನೇ ಆಗಲಿ ಸಂಬಂಧಗಳನ್ನೇ ಆಗಲಿ ಅದನ್ನು ನಡೆಸೋ ಅಂಥ ಸಾರಥಿ ನೀವಾಗಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮಗೆ ಒಂದು ಹೊಸ ಅದೇ ರೊಮ್ಯಾನ್ಸ್ ನಿಮಗಾಗಿ ಕಾಯ್ದಿದೆ. ನಿಮಗಾಗಿ ಒಂದು ಹೊಸ ಆರಂಭ, ಹೊಸ ಶುದ್ಧಿ, ಹೊಸ ಒಂದು ಏನೋ ಒಂದು ಹೊಸ ವಿಷಯ ನಿಮಗೆ, ಹೊಸದೇನೋ ಒಂದು ಹ್ಯಾಪಿ ನೋಡಿ ಇಲ್ಲಿ ತಗೊಬಂದು ಕೊಡ್ತಾ ಇದ್ದಾರೆ. ಆ ಥರ ನಿಮ್ಗೇನೋ ಒಂದು ಗಿಫ್ಟ್ ಸಿಗ್ಬೋದು, ಹೊಸದೇನೋ ನಿಮ್ಮ ಹತ್ರ ಬರ್ತಾ ಇದೆ. ನಿಮ್ಮ ಆಸೆ ಏನೋ ಅದು ಫುಲ್ಫಿಲ್ಮೆಂಟ್ ಆಗುತ್ತೆ. ದ ಎಂಪರರ್, ಆ ಒಂದು ಅಬಂಡೆನ್ಸ್ ನಿಮಗೆ ಸಿಗ್ತಾ ಇದೆ. ನಿಮ್ಮ ಆ ಒಂದು ಕಾಲಚಕ್ರ ಗುಡ್ ಫಾರ್ಚೂನ್ ಕಡೆ ಮುಂದುವರಿತಾ ಇದೆ. ನಿಮಗೆ ಒಂದು ಹಣಕಾಸಿನಲ್ಲಾಗ್ಬಹುದು, ಪ್ರೀತಿಲಾಗ್ಬಹುದು, ನಿಮಗೆ ಒಂದು ಸಹಾಯ ಸಿಗ್ತಾ ಇದೆ. ನೋಡಿ ಇಲ್ಲಿ 3 ಆಫ್ ಕಪ್ಸ್, ಇಲ್ಲಿ 4 ಆಫ್ ವಾಂಡ್ಸ್, ಎಂಗೇಜ್ಮೆಂಟ್, ಮ್ಯಾರೇಜ್, ಆ ಥರ ಎಲ್ಲ ನಿಮ್ಮ ಬಾಳಲ್ಲಿ ಒಂದು ಹೊಸದು ಸಿಗ್ತಾ ಇದೆ. ಆ ಒಂದು ಈ ಹಾರ್ಟ್ ಬ್ರೇಕ್ ಏನಿದೆ ಆ ನೋವಿಂದ ನೀವು ಹೊರಗಡೆ ಬನ್ನಿ, ಅಲ್ಲೇ ಸಿಕ್ಕಾಕೊಳ್ಬೇಡಿ. ಏನೋ ಒಂದು ಕಳ್ಕೊಂಡ್ಬಿಟ್ಟಿದ್ದೀನಿ, ಆ ನ್ಯೂನ್ಯತೆಯಿಂದ ಆಚೆ ಬನ್ನಿ. ಒಂದು ಲೈವ್ ಪರ್ಸನ್ ಆಗಿ ಹ್ಯಾಪಿನೆಸ್, ನೋಡಿ ಇಲ್ಲಿ ಎಷ್ಟು ಖುಷಿಯಾಗಿದ್ದಾರೆ. ಆ ಥರ ಒಂದು ನಿಮಗೆ ಒಂದು ಪ್ರಪೋಸ್ ಮಾಡ್ಬೋದು ಅನ್ನೋದು. ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆ ಅದನ್ನು ಹೊಸದೇನಾದ್ರು ಒಂದು ಯೋಜನೆ, ಒಂದು ಆರಂಭ ಮಾಡಿ ಖುಷಿಯಾಗಿರಿ. ಅದರಿಂದ ಹೊರಗಡೆ ಬನ್ನಿ, ಆ ಖಿನ್ನತೆಯಿಂದ ಆಚೆ ಬನ್ನಿ ಅನ್ನೋದನ್ನೇ ಡಿವೈನ್ ನಿಮಗೆ ತಿಳಿಸ್ತಾ ಇರೋದು. ಕಳೆದೋಗಿರೋದನ್ನ ನೆನಪು ಮಾಡಿಕೊಂಡು ಆ ಮನಸ್ಸನ್ನು ಕೆಡಿಸ್ಕೊಂಡು ಖಿನ್ನತೆಗೆ ಹೋಗಿ ಜೀವನನ ಹಾಳು ಮಾಡ್ಕೋಬೇಡಿ. ಅದನ್ನು ಬಿಟ್ಟು ಏನು ನನ್ನ ಮುಂದಿನ ಭವಿಷ್ಯ ಏನು, ಅದರಲ್ಲಿ ನಾನು ಹೆಂಗೆ, ಅದರಲ್ಲಿ ನಿಮಗೆ ಒಂದು ಒಳ್ಳೆ ಗ್ರೋತ್ ಇದೆ, ಉಜ್ವಲವಾದ ಭವಿಷ್ಯ ಇದೆ. ನಿಮ್ಮ ಆಸೆಗಳನ್ನೆಲ್ಲ ನೋಡಿ, ನಿಮ್ಮ ಕಾಲಚಕ್ರ ತಿರುಗ್ತಾ ಇದೆ. ದ ಎಂಪ್ರೆಸ್ ನೋಡಿ, ಆ ಒಂದು ತಾಯಿಯ ಒಂದು ಪ್ರೀತಿ, ಒಂದು ಸಮೃದ್ಧಿ ಥರ ನಿಮಗೆ ಸಿಗ್ತಾ ಇದೆ. ಆದಷ್ಟು ಬೇಗ ಅದೆಲ್ಲ ಬರ್ತಾ ಇದೆ. ಆ ಹೊಸದೇನೋ ಒಂದು ಸುದ್ದಿ ಬರ್ತಾ ಇರ್ಬೋದು, ಒಂದು ವಿಷಯ, ಒಂದು ಏನೋ ಒಂದು ನಿಮಗೆ ಅಥವಾ ಈ ಮದುವೆ ಆಗೋದಕ್ಕೆ ಏನಾದ್ರು ಯಾರಾದರೂ ನಿಮಗೆ ಪ್ರಪೋಸ್ ಮಾಡ್ಬೋದು, ಗಿಫ್ಟ್ ತಂದು ಕೊಡ್ಬೋದು. ಅದನ್ನು ಎರಡು ಒಳ್ಳೆಯದು ಕೆಟ್ಟದ್ದು ಎರಡೂ ಬ್ಯಾಲೆನ್ಸ್ ಮಾಡುವಂಥ ಒಂದು ಜ್ಞಾನನ ಪಡ್ಕೊಳ್ಳಿ. ಆ ಚಾರಿಯೇಟ್, ಆ ಸಾರಥಿ ನೀವಾಗಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಏನು ಹೊರೆ ಹೊತ್ಕೊಂಡಿದ್ದೀರಾ ಆ ಹೊರೆನ ಕೆಳಗಡೆ ಇಳಿಸಿ ಫ್ರೀ ಮಾಡ್ಕೊಳ್ಳಿ, ರೆಸ್ಟ್ ಮಾಡಿ. ಆ ಜಗಲ್ ಮಾಡ್ತಾ ಇದ್ದೀರಲ್ವಾ, ಆ ಜಗಲ್ ಮಾಡೋದನ್ನ ಬಿಟ್ಟು ಬ್ಯಾಲೆನ್ಸ್ ಮಾಡೋದನ್ನ ಕಲೀರಿ. ನೋಡಿ, ಇದು ಬ್ಯಾಲೆನ್ಸ್ ಕಾರ್ಡೇನೆ. ಶಿವಶಕ್ತಿ, ಒಂದು ಒಳ್ಳೇದು ಕೆಟ್ಟದು, ಇನ್ ಆ್ಯಂಡ್ ಆ್ಯನ್ ಎನರ್ಜಿ, ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಇದು ಈಗ ಬಂದಿತ್ತು, ಆ ಮೆಚೂರಿಟಿಗೆ ನೀವು ಬರಬೇಕು. ನಿಮಗೆ ಒಂದು ಫೋನ್ ಕಾಲ್ ಬರ್ಬೋದು, ಯಾರಾದರೂ ಒಂದು ಸಮಾಧಾನದ ಮಾತು ನಿಮಗೆ ಯಾರಾದರೂ ಮಾತಾಡ್ಬೋದು. ಅಥವಾ ನೀವೇ ಕೂತು ಯೋಚನೆ ಮಾಡಿ ಯಾರ ಹತ್ರನಾದ್ರು ನಿಮ್ಮ ಒಂದು ಸಂಬಂಧ ಏನಾದರೂ ಯಾವುದೋ ಒಂದು ವಿಷಯಗಳಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅದನ್ನು ಕೂತು ಮಾತಾಡಿ ಸರಿ ಮಾಡ್ಕೊಳಕ್ಕಾದ್ರೆ ನಿಮಗೆ ಅದು ಮಾಡ್ಕೊಳ್ಳಿ. ಪದೇ 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 ಅದೇ ಒಂದು ಜಾಗಕ್ಕೆ ನೋವು ಆಗಿ 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 ಈ ಥರ ನೋವು ಆಗುತ್ತೆ ಅನ್ನೋ ಹಂಗಿದ್ರೆ ಅದನ್ನು ಕಟ್ ಮಾಡಿ. ನಿಮಗೆ ಒಂದು ಮುಂದೆ ಒಂದು ಒಳ್ಳೆ ಭವಿಷ್ಯ ಇದೆ.
ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಒಂದು ಹೊಸ ಆರಂಭ ಇದೆ, ಒಂದು ಹೊಸ ಜೀವನ ಇದೆ ಮುಂದೆ, ಅದೆಲ್ಲ ಬ್ಯಾಲೆನ್ಸ್ಗೆ ತಗೊಬನ್ನಿ. ನ್ಯಾಯಯುತವಾಗಿ ಒಂದು ನ್ಯಾಯನ ಕೊಡಿ, ಬ್ಯಾಲೆನ್ಸ್ ಮಾಡಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸರಿ ತಪ್ಪನ್ನ ಯೋಚನೆ ಮಾಡಿ ಅದನ್ನ ಬ್ಯಾಲೆನ್ಸ್ಗೆ ತಗೊಂಡ್ ಬನ್ನಿ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದಾರೆ. ಆ ಪ್ರೀತಿನ ಪಾಲನೆ ಮಾಡಿ, ಪೋಷಿಸಿ. ನಿಮ್ಮ ಹೃದಯ ಏನು ಇಲ್ಲಿ ನೋವಾಗಿದೆ ಅದನ್ನ ಹೋಲ್ಡ್ ಮಾಡಿರೋದನ್ನ ಬಿಡಿ, ರಿಲೀಸ್ ಮಾಡಿ. ಎಲ್ಲ ಖುಷಿನೂ ನಿಮ್ಮ ಪಾದದ ಕೆಳಗೆ ಇದೆ. ಹಣ, ಆರ್ಥಿಕ ಪರಿಸ್ಥಿತಿನ, ಬಾಂಧವ್ಯದಲ್ಲಿ ಸಂತೋಷನ, ಇವೆರಡೂ ನೋಡಿ. 10 ಆಫ್ ಪೆಂಟಿಕಲ್ಸ್, 10 ಆಫ್ ಕಪ್ಸ್ ಅಂದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿನೂ ಸರಿ ಹೋಗುತ್ತೆ, ಇದು ನಿಮ್ಮ ಭಾವನಾತ್ಮಕ ಪರಿಸ್ಥಿತಿನೂ ಬ್ಯಾಲೆನ್ಸ್ಗೆ ಬರೋದು, ಎಲ್ಲಾನು ಚೆನ್ನಾಗಾಗುತ್ತೆ. ಒಂದು ಸಂಭ್ರಮ ಇದೆ ನಿಮ್ಮ ಲೈಫಲ್ಲಿ, ಪ್ರೀತಿ ಇದೆ ಅನ್ನೋದು. ಆ ಮೂರ್ಖತನದಿಂದ ಕೆಳಗಡೆ ಬೀಳ್ಬೇಡಿ. ಆ ಒಂದು ಖಿನ್ನತೆನ ಗೆದ್ದು ಅರಿವಿಗೆ ಬನ್ನಿ. ನಿಮ್ಮ ಕಾಲ ಹತ್ರನೇ ಆ ಪ್ರೀತಿ ಇದೆ, ನಿಮ್ಮ ಕಾಲ ಹತ್ರನೇ ನಿಮ್ಮ ದುಡ್ಡಿದೆ. ನಿಮ್ಗೆ ಏನು ಸಲ್ಬೇಕೋ ಅದು ಗ್ರೋತ್ ಇದೆ ನಿಮ್ಮ ಬೆನ್ನಿಂದನೇ ಇನ್ನೂ 2 ಕಪ್ ತುಂಬಿದೆ. ಕೆಳಗಡೆ ಬಿದ್ದು ಸುರಿದೋಗಿರೋದನ್ನ ಏನ್ ನೋಡ್ತಾ ಇದ್ದೀರಾ? ನಿಮ್ ಹಿಂದೆ ನೋಡಿ 2 ಕಪ್ ತುಂಬಿರೋದನ್ನ ನೋಡ್ಕೊಳ್ಳಿ. ಇಲ್ಲಿ ನಿಮ್ಮ ಪ್ರೀತಿಲಿ ಡಿವೈನ್ ಆಶೀರ್ವಾದ ಇದೆ. ಹೀಲ್ ಮಾಡ್ಕೊಳ್ಳಿ, ಆ ಜ್ಞಾನಕ್ಕೆ ಬನ್ನಿ, ನಿಮ್ಮ ಬಾಳಲ್ಲಿ ಆ ಪೀಸ್ನ ತಗೊಂಡ್ ಬನ್ನಿ. ನಿಮ್ಗೆ ಇನ್ನೊಂದು ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ತರ ಬೇಜಾರಾಗಿದ್ರೆ ಅಲ್ಲೇ ನೊಂದ್ಕೊಂಡಿರೋ ಬದಲು ಈ ತರ ಪ್ರಕೃತಿ ಜೊತೆ ನೀವು ಒಂದು ಬರಿಗಾಲಲ್ಲಿ ನಡೆಯೋದಿರ್ಬಹುದು, ನೀರಲ್ಲಿ ಓಡಾಡೋದಿರ್ಬಹುದು. ಅಂದ್ರೆ ನೀರಲ್ಲಿ ಅಂದ್ರೆ ಒಂದು ಪ್ರಕೃತಿ ಇರೋ ಜಾಗದಲ್ಲಿ, ನದಿ, ಗಿಡ, ಮರ, ಈ ತರ ಬೆಟ್ಟ ಗುಟ್ಟ ಈ ತರ ಇರೋ ಜಾಗದಲ್ಲಿ ಹೋಗಿ ಬರಿಗಾಲಲ್ಲಿ ನಡೆದ್ರೆ ನೀವು ಹೀಲ್ ಆಗ್ತೀರಾ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಫಸ್ಟ್ ಫೈಲ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಏನಂತ ಹೇಳಿದ್ರೆ, ಫಸ್ಟ್ ಫೈಲ್ ಅವರು ಮಾನಸಿಕವಾಗಿ ನೊಂದಿದ್ರು. ನಿಮಗೆ ನಿಮ್ಮ ಸದ್ಯದ ಒಂದು ಆಲೋಚನೆ ಏನು ಅಂತ ಅಂದ್ರೆ, ದೈಹಿಕವಾಗಿ ನಿಮ್ಮ ಕುಗ್ಗಿರ್ಬೋದು. ಏನಂದ್ರೆ ಆರ್ಥಿಕ ಪರಿಸ್ಥಿತಿ, ಇಲ್ಲಿ ಆರ್ಥಿಕ ಪರಿಸ್ಥಿತಿಲಿ ನೀವು ಬಳಲ್ತಾ ಇದ್ದೀರಾ ಅನ್ನೋದು ತಿಳಿಸ್ತಾ ಇದ್ದಾರೆ. ಇಲ್ಲೇ 5 ಆಫ್ ಪೆಂಟಿಕಲ್ಸ್ ಇದೆ, ಅದನ್ನ ನೀವು ಗಮನಿಸ್ತಾ ಇಲ್ಲ ಅನ್ನೋದನ್ನ. ಈಗ ಒಂದು ಚಳಿಗಾಲ ಆಗಿರೋದ್ರಿಂದ ಒಂದು ಶೀತ, ಕೆಮ್ಮು, ನೆಗಡಿ, ಈ ತರ ಜ್ವರ ಗಿರ ಇರ್ಬಹುದು ನಿಮಗೆ. ಯಾರು ನೋಡ್ತಾ ಇದ್ದೀರಾ ಸೆಕೆಂಡ್ ಫೈಲ್, ನಿಮಗೆ ಒಂದು ಸವಾಲುಗಳನ್ನ ಎದುರಿಸ್ತಾ ಇರಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮಗೆ ಏನೋ ಒಂದು ಈ ವ್ಯಕ್ತಿ ಒಂದು ದ್ರೋಹ ಮಾಡಿ ನಿಮಗೆ ನಿಮ್ಮ ಬೆನ್ನಿಂದೆ ಚೂರಿ ಹಾಕುವಂತ ಕೆಲಸ ಮಾಡಿರ್ಬಹುದು. ಅದು ಆ ನೋವು ಅಂತ್ಯ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ಕೆಲವ್ರಿಗೆ ನೀವೇನಾದ್ರೂ ದ್ರೋಹ ಮಾಡಿದ್ರೆ ಅದು ಒಂದು ಪಾಪ ಪ್ರಜ್ಞೆ ನಿಮ್ಗೆ ಕಾಡ್ತಿರ್ಬಹುದು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೀವು ನಿಮಗೆ ಒಂದು ಸಹಾಯ, ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಅಥವಾ ನಿಮ್ಗೆ ಯಾವುದೇ ಒಂದು ಈ ತರ ಕಷ್ಟದಲ್ಲಿದ್ದೀನಿ, ಅದನ್ನ ಗಮನಿಸ್ತಾ ಇಲ್ಲ. ಇದನ್ನ ನೋಡಿ, ಇಲ್ಲೇ ಇದೆ ಪೆಂಟಿಕಲ್ಸ್. ಇವರು ನ್ಯೂನ್ಯತೆಯಿಂದ ಮುಂದೆ ಹೋಗ್ತಾ ಇದ್ದಾರೆ, ಇಲ್ಲಿ ಗಮನಿಸ್ತಾ ಇಲ್ಲ. ಅಂದ್ರೆ ನಿಮ್ಗೆ ಸಹಾಯ ಯಾರಾದ್ರೂ ಮಾಡ್ತಾ ಇದ್ರೆ ನೋಡಿ, ಇಲ್ಲಿ ಕೈ ಬಂದಿದೆ, ಇಲ್ಲಿ ಅದನ್ನ ನೀವು ಗಮನಿಸ್ತಾ ಇಲ್ಲ, ಆ ಸಹಾಯನ ನೀವು ಸ್ವೀಕಾರ ಮಾಡ್ತಾ ಇಲ್ಲ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಒಂದು
ನಿಮ್ಮ ಗಂಡ ಹೆಂಡತಿಯಲ್ಲಾಗಿರ್ಬಹುದು, ಅಥವಾ ನಿಮ್ಮ ಒಂದು ಕೆಲಸದಲ್ಲಿ ಒಂದು ಎಲ್ಲರೂ ಒಂದು ಗ್ರೂಪ್ ಆಗಿ ಕೆಲಸ ಮಾಡಿದ್ರೆ ಅದರಲ್ಲಿ ಒಂದು ಸಕ್ಸಸ್ ಉಂಟು. ಒಂದು ಒಳ್ಳೆ ಮುಂದಾಲೋಚನೆ ಮಾಡಿ ಒಂದು ಏನಾದರೂ ಒಂದು ಯೋಜನೆ ಆ ಥರ ಏನಾದರೂ ಮಾಡಿದ್ರೆ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಸರಿ ಹೋಗುತ್ತೆ. ನಿಮ್ಮ ಫ್ಯಾಮಿಲಿಲಿ ಒಂದು ಸಂತೋಷ ಬರುತ್ತೆ. ಏನೇ ಆದ್ರೂ ಸವಾಲುಗಳನ್ನ ಒಟ್ಟಾಗಿ ಜಯಿಸಿ, ಒಟ್ಟಾಗಿ ಸೇರಿ ಆ ಒಂದು ಕಷ್ಟಗಳನ್ನ ಎದುರಿಸಿ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಆ ಬುದ್ಧಿವಂತಿಕೆನ ಪಡ್ಕೊಳ್ಳಿ. ಆ ಒಂದು ಜ್ಞಾನ ಇಟ್ಕೊಂಡು ನೀವು ಆ ಒಂದು ಆಲೋಚನೆ ಮಾಡಿ ಯಾವುದಾದ್ರೂ ನಿರ್ಧಾರ ತಗೊಂಡು ಮುಂದಾಲೋಚನೆಯಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇರಬಹುದು, ಆ ಸವಾಲುಗಳಿರ್ಬಹುದು, ಅದನ್ನ ಹೇಗ್ ಮಾಡೋದು, ಹೆಂಗೆ, ಏನು ಅಂತ ಒಂದು ನೋಡಿ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ 3 ಜನನು. ಈ ತರ ಒಂದು ಚರ್ಚಿಸಿ ಒಂದು ನಿರ್ಧಾರ, ಮುಂದಾಲೋಚನೆ, ಅದು ದೀರ್ಘಕಾಲಿಕವಾಗಿ ಹೇಗೆ ಉಳಿಯೋದು ಅನ್ನೋದು ಈ ವ್ಯಕ್ತಿ ನೋಡಿ ಮುಂದೆ ನೋಡ್ತಾ ಇದ್ದಾರೆ. ಅಂದ್ರೆ ಆ ಮುಂದಾಲೋಚನೆ ಇಟ್ಕೊಂಡು ನಿಮ್ಮ ಒಂದು ಯೋಜನೆಗಳನ್ನ ಹಾಕಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಅದರಲ್ಲಿ ನಿಮಗೆ ಗ್ರೋತ್ ಇದೆ. ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಏನು, ಇಲ್ಲಿ ಆರ್ಥಿಕ ಈ ಭೌತಿಕ ಜಗತ್ತಲ್ಲಿ ಸಾಮಾನ್ಯ ಒಂದು ಏನೇನ್ ಬೇಕು ಅದರಲ್ಲಿ ಒಂದು ನ್ಯೂನ್ಯತೆ ಕಾಣಿಸ್ತಾ ಇದೆ. ಅದರಿಂದ ನೀವು ಹೊರಗಡೆ ಬರ್ತೀರಾ. ಭೌತಿಕವಾಗಿ ನಿಮ್ಗೆ ಒಂದು ಆರ್ಥಿಕ ಪರಿಸ್ಥಿತಿ, ಸಾಮರಸ್ಯದ ಪರಿಸ್ಥಿತಿ ಎಲ್ಲಾನು ಆ ಸವಾಲುಗಳನ್ನ ನೀವು ಮೆಟ್ಟಿ ನಿಂತ್ರೆ ನೋಡಿ ನಿಮ್ಮಲ್ಲಿ ಹ್ಯಾಪಿನೆಸ್. ಇಲ್ಲೂ 3 ಇದೆ ನೋಡಿ, ಇಲ್ಲೂ 3 ಆಫ್ ವಾಂಡ್ಸ್, 3 ಆಫ್ ಪೆಂಟಿಕಲ್ಸ್, 3 ಆಫ್ ಕಪ್ಸ್. ನಿಮ್ಮ ಒಂದು ನೋಡಿ ಇಲ್ಲಿ ನಿಮ್ಮ ಒಂದು ಸರಿಯಾದ ಒಂದು ಆಲೋಚನೆಯಿಂದ ನೋಡಿ ಇಲ್ಲಿ ನಿಮ್ಮ ಒಂದು ಕ್ರೌನ್ ಚಕ್ರ ಆಕ್ಟಿವ್ ಆಗಬೇಕು. ಆ ಜ್ಞಾನ ನೀವು ಅರಿವಿಗೆ ತಗೊಂಡು ನೀವು ಏನೇ ಯೋಜನೆ ಮಾಡಿದ್ರು, ಏನೇ ಒಂದು ನಿಮ್ಮ ಕೆಲಸದಲ್ಲಾಗಿರ್ಬಹುದು, ಫ್ಯಾಮಿಲಿಲಾಗಿರ್ಬಹುದು, ಏನೇ ಒಂದು ದೀರ್ಘಾವಧಿ ಕಾಲ ನಿಮ್ಮ ಆಲೋಚನೆ, ಮುಂದಾಲೋಚನೆ, ಅದು ದೀರ್ಘಕಾಲ ಹೇಗೆ ಅದನ್ನ ಸ್ಥಾಪನೆ ಮಾಡೋದು, ಅದನ್ನ ಉಳಿಸ್ಕೊಳ್ಳೋದು, ಅದನ್ನ ಬೆಳೆಸೋದು, ಅದನ್ನ ನೀವು ಯೋಚನೆ ಮಾಡಿದ್ರೆ ಅದರಲ್ಲಿ ನಿಮ್ಗೆ ಗ್ರೋತ್ ಇದೆ. ಅದನ್ನ ಎಲ್ಲರೂ ಸೇರಿ ಒಂದು ಆಲೋಚನೆ, ನೀವು ಇಲ್ಲ ಗಂಡ ಹೆಂಡತಿ ಆಗಿದ್ರೆ ಗಂಡ ಹೆಂಡತಿ ಜೊತೆಲಿ ಕೂತು ಆ ನಿರ್ಧಾರಗಳನ್ನ ತಗೊಂಡು ಮುಂದುವರೆದ್ರೆ ಅದ್ರಲ್ಲಿ ಗ್ರೋತ್ ಇದೆ. ನೀವು ಏನಾದ್ರೂ ಚಿಂತೆ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಕೆಲಸದಲ್ಲಾಗಿರ್ಬೋದು, ನೀವು ಒಂದು ನಿಮ್ಮ ಒಂದು ಗ್ರೂಪ್ ಅಲ್ಲಿ ಕೂತ್ಕೊಂಡು ಮಾತಾಡಿ ಯಾವ ತರ ಮಾಡೋದು, ಏನು ಹೀಗ್ ಮಾಡೋಣ, ಆ ಯೋಜನೆ ಏನು, ದೀರ್ಘಾವಧಿ ಕಾಲ ಉಳಿಯುತ್ತಾ, ಆ ತರ ಏನಾದ್ರು ಕೂತ್ಕೊಂಡು ಎಲ್ರೂ ಸೇರಿ ಒಮ್ಮತದಿಂದ ಅದನ್ನ ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮ್ಗೆ ಒಂದು ಹ್ಯಾಪಿ, ಸಮೃದ್ಧಿ, ಆ ಫಲ, ಅದು ನಿಮ್ಗೆ ಆ ಗ್ರೋತ್ ಬರುತ್ತೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಅದನ್ನೆಲ್ಲ ಮೆಟ್ಟಿ ನಿಂತ್ರೆ ನಿಮ್ಗೆ ಒಂದು ಹ್ಯಾಪಿ, ಸಂತೋಷ ಸಿಗತ್ತೆ. ನೋಡಿ ಇಲ್ಲೂ 10 ಆಫ್ ಪೆಂಟಿಕಲ್ಸ್, ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಹೋಗುತ್ತೆ. ನೋಡಿ ಇಲ್ಲಿ 10 ಆಫ್ ಸಾರ್ಡ್ಸ್, ನಿಮ್ಮ ಬೆನ್ನಿಂದೆ ಯಾರೇ ಚೂರಿ ಹಾಕಿದ್ರು, ನಿಮ್ಮ ಬ್ಯಾಕ್ ಸ್ಟ್ಯಾಬಿಂಗ್ ಏನ್ ಮಾಡಿದರೆ ಅದು ಹೊರಗಡೆ ಬರ್ತಾ ಇದೆ, ಅದಕ್ಕೊಂದು ನ್ಯಾಯ ನಿಮ್ಗೆ ಒಂದು ಇದು ಸಿಗ್ತಾ ಇದೆ, ಅದು ಗೊತ್ತಾಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅಥವಾ ನೀವೇ ಯಾರಾದ್ರೂ ಈ ತರ ಪಾಪ ಪ್ರಜ್ಞೆಗೆ ಹೋಗಿದ್ರೆ ಅದರಿಂದ ಹೊರಗಡೆ ಬಂದ್ಬಿಡಿ, ಇದು ಎಂಡ್ ಆಗ್ತಾ ಇದೆ. 10 ಆ ನೋವು, ಆ ಬ್ಯಾಕ್ ಸ್ಟ್ಯಾಬಿಂಗ್ ಹೋಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸವಾಲುಗಳನ್ನ ಎದುರಿಸ್ಬೇಕಂದ್ರೆ ಧೈರ್ಯವಾಗಿ ಯೋಚನೆ ಮಾಡಿ, ಎಲ್ಲಾರು ಕೂತಿ ನೋಡಿ ಇಲ್ಲಿ ಗ್ರೂಪ್ ಕೂತು ಮಾತಾಡಿ ಅದನ್ನ ಒಂದು ಸಾಲ್ವ್ ಮಾಡಿ, ಅವಾಗ ಹ್ಯಾಪಿ ಸಿಗತ್ತೆ. ಇಲ್ಲೂ ಅಷ್ಟೇನೆ, ಒಂದು ಗಂಡ ಹೆಂಡತಿ ಇರ್ಬಹುದು, ನಿಮ್ಮ ಒಂದು ಸಾಮಾನ್ಯ ಈ ಭೌತಿಕ ಜಗತ್ತಲ್ಲಿ ಸರ್ವೇ ಸಾಮಾನ್ಯವಾದ ಆರ್ಥಿಕ ಪರಿಸ್ಥಿತಿಗಳು, ಪ್ರೀತಿ, ಯಾವುದೇ ಒಂದು ಕುಂದು ಕೊರತೆ ಇದ್ರೂ ಇಬ್ರು ಸೇರಿ ಅದನ್ನ ಒಂದು ಒಳ್ಳೆ ನಿರ್ಧಾರಗಳನ್ನ ತಗೊಂಡು ಮುಂದುವರೆದ್ರೆ ನಿಮ್ಗೆ ಗ್ರೋತ್ ಇದೆ, ಖುಷಿ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ.
ಇಲ್ಲಾಂದರೆ ನೀವು ಈ ಥರ ಒಂದು ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಒಂದು ಯಾರಿಗೋ ದ್ರೋಹ ಮಾಡಿದೆ, ಇದು ಮಾಡಿದೆ ಅನ್ನೋ ಒಂದು ಪಾಪ ಪ್ರಜ್ಞೆ ಇದ್ರೆ ಒಂದು ಆಚೆ ಹೋಗಿ ಎಲ್ಲಾದರೂ ಒಂದು ಟ್ರಿಪ್ ಹೋಗಿ, ಗಂಡ ಹೆಂಡತಿ ಆಗಿರ್ಬೋದು, ಯಾರು ಒಂಚೂರು ಆಚೆ ಹೋಗಿ ನಿಮ್ಮ ಒಂದು ಈ ಖಿನ್ನತೆಯಿಂದ ನೋಡಿ ಇಲ್ಲಿ ಈ ಕಾರ್ಡು ಎಲ್ಲೋ ಇದೆ, ಹೀಲ್ ಮಾಡ್ಕೊಳ್ಳಿ. ಆಚೆ ಹೋಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಸ್ವಲ್ಪ ನಿಧಾನವಾಗಿ ಥಿಂಕ್ ಮಾಡಿ, ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಆ ಥರ ಮಾಡಬೇಡಿ. ಯಾವುದೇ ಆದ ನಿರ್ಧಾರನ ತಗೊಳ್ಬೇಕಾದ್ರೂ ಕೂತಿ ಮಾತಾಡಿ ಎಲ್ಲರ ಜೊತೆ ಒಂದು ಸರಿಯಾದ ನಿರ್ಧಾರ ತಗೊಂಡ್ರೆ ನಿಮ್ಮಲ್ಲಿ ಗ್ರೋತ್ ಇದೆ. ಆ ಒಂದು ಆರ್ಥಿಕ ಪರಿಸ್ಥಿತಿ, ನಿಮ್ಮ ಒಂದು ಕುಂದುಕೊರತೆ ಏನಿತ್ತು ನೋಡಿ ಇಲ್ಲಿ ಹೆಂಗಿದ್ದಾರೆ, ನ್ಯೂನ್ಯತೆಗಳು ಏನು ಇಲ್ಲಿ ಬದುಕು ನಡೆಸುವಾಗ ಯಾವ್ದಾದ್ರು ನ್ಯೂನ್ಯತೆಗಳಿದ್ರೆ ಅದೆಲ್ಲ ಸರಿ ಹೋಗುತ್ತೆ. 10 ಆಫ್ ಪೆಂಟಿಕಲ್ಸ್, ಆ ಪ್ರೀತಿ ಎಲ್ಲಾನು ಸರಿ ಹೋಗುತ್ತೆ. ಆ ಖುಷಿ ನಿಮಗೆ ಸಿಕ್ಕತ್ತೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.